ಒಂಥರ ಅಸಹ್ಯ ಆದಂಗೆ ಆತವ. ಅದಕ್ಕೆ ಬಂದ್ಬಿಟ್ಟೆ ಅತ್ತಾಗ ಇಲ್ಲಿಗೆ ಸೀದಾ. ಮತ್ತೇನಂತ ಎಲ್ಲ ಡೆಲಿವರಿ ಆಯ್ತು, ಎಲ್ಲ ಆಯ್ತು, ಇನ್ನೂ ಒದ್ರದ್ ಬಿಡುವಳ ನಿಮ್ಮ ಅತ್ತಿ? ಹಂಗೆ ಈಗ ಒಂದು ಕಾಣಬೇಕಾಗೈತಿ ಇಲ್ಲಿಂದ ಏನಾರ ಚಲೋ ಚಲೋ ತರಿಸ್ಕೊಳಕ. ಅದಕ್ಕೆ ಹುಡುಕ್ತಾ ಅದಾಳ ಈಗ. ಇಲ್ಲೇ ಇರ್ತೇನವ, ನಾನು ಹೋಗುದಿಲ್ಲ ಈಗ ಸದ್ಯಕ್ಕೆ. ಏನು ಇಲ್ಲಿಂದಾನ ನನ್ನ ಅಂಗಡಿಗೆ ಹೋಗ್ತೇನೆ, ಇಲ್ಲಿಂದ ವಾಪಸ್ ಇಲ್ಲಿಗೆ ಬರ್ತೇನೆ. ಏನು ಇರ್ಲಿ, ಏನು ತಾಯಿ ಮಾಡಿದ್ರು ಸುಮ್ಮನೆ ಅದಾರ. ಒಂದು ಮಾತಾರ ಬೈಬೇಕ. ಏನು ನಿನ್ ಗಂಡು ಏನನ್ಲಿಲ್ಲ? ಏನನ್ಲಿಲ್ಲ ಅನ್ನಕ್ಕೇನು, ಅವ್ರ ಡಾಕ್ಟರ್ ಕಡೆನೂ ಮಾತಾಡೋದಿದ್ರ ತಡಿ ಏನು ಸ್ವಲ್ಪ ತಡಿ, ತಡ್ಕೋ ಏನಾಗಲ್ಲ, 1-2 ನಿಮಿಷ ತಡಿ ಮಾತಾಡ್ತೀನಿ ನಾನು ಅಂತ ಅಂದ್ರು ಅಷ್ಟೇ. ಅಂದ್ಬಿಟ್ಲೆ ನಾನು ಯಾಕೆ ಅಲ್ಲಿ ತಡಿ ತಡಿ ಅಂತ ಅನ್ಸ್ಕೊಂಡು ನಿಂದಿರ್ಲಿ. ಅಲ್ಲಿ ಅವಮಾನ ಮಾಡ್ತಾ ಇದಾರ ಒಂದು ಅಳತಿ ನನಗೆ. ಅದಕ್ಕೆ ನಾನು ಹೊಕ್ಕನ್ ತಗೋರಂಗಾರ ನಿಮ್ಮ ಇಷ್ಟ, ಏನಾರ ಮಾಡ್ಕೊರಿ ಅಂತ ಬಂದ್ಬಿಟ್ಟೆ. ಈಗ ಮನೆಗೆ ಹೋಗಿ ಅಲ್ಲಿ ನಾ ಅಡಿಗೆ ಪಡಿಗೆ ಮಾಡಿ ಕೊಟ್ಟು ಕಳಿಸ್ತಿದ್ನೇ ಇಲ್ಲ. ಏನ ತಕ್ಕ ಮಟ್ಟಿಗೆ ನನ್ಗೇನು ಬರ್ತದೆ ಅದನ್ನು ಎಲ್ಲ ಕಡೆ ಹೋದ್ರದಕ್ಕೆ ಇಲ್ಲಿ ಬಂದು ನಿಂತಾನಿ. ಏನಾರ ಮಾಡ್ಕೊಲಿ, ನನಗಂತೂ ಅಲ್ಲಿ ಹೋಗಾಕ ಇಷ್ಟ ಇಲ್ಲ ನೋಡವ, ನಿಜವಾಗ್ಲೂ ಇಷ್ಟ ಇಲ್ಲ. ಎಷ್ಟು ಬೇಜಾರಾಗಂಗೆ ಮಾತಾಡ್ತಾಳೆ ಗೊತ್ತಾ. ಅದಕ್ಕೆ ನಾವು ಒಲ್ಲೆ ಅಲ್ಲಿ ಹೋಗಾಕ ಆತ. ಈಗ ಸಮಾಧಾನವಾಗಿ ಕುಂದ್ರೋತ ಒಲ್ಲೆ ಅಂತಂದ್ರೆ ನಾ ಏನು ಹೋಗಂತ ನಿಂಗೆ ಬಲವಂತ ಮಾಡಲ್ಲ. ಆದ್ರೆ ನಿನ್ನ ಗಂಡು ಬರಲಿ, ಬಂದ್ಮೇಲೆ ನಾನು ಮಾತಾಡ್ತೀನಿ. ಮಾತಾಡಿ ಆಮೇಲೆ ನೋಡೋಣ ಹೋಗೋದು ಬಿಡೋದು ವಿಚಾರ. ಏನು ಮಾತಾಡಿದ್ರು ಅಷ್ಟೇ, ಎಷ್ಟು ಮಾತಾಡಿದ್ರು ಅಷ್ಟೇ, ಹಂಗಾಗೈತಿ. ಸ್ವಲ್ಪ ಸಮಾಧಾನ ಆಗಿರೋ. ಏನ ನನ್ನ ಗಂಡು ಒಬ್ಬ ಚಲೋ ಅಂತೇಳಿ ನಾನು ಬಾಳೆ ಬಚ್ಚೆ. ನನ್ನ ಗಂಡು ಹಾಕಿನಂಗೆ ಮಾಡಾಗಿದ್ನಂದ್ರೆ ಗತಿ ಏನು ನಂದು? ದೇವ್ರೆ. ಅಲ್ಲ ಇವತ್ತು ಕೇಳ್ತಾಳೆ ಆಗಲ್ಲೇ ಅಲ್ಲೇ ದವಾಖಾನ್ಯಾಗ. ಅಲ್ಲ ಅಷ್ಟೊಂದು ಸ್ವಾಭಿಮಾನ ಅದು ಇದು ಮಾಳು ಮೂಳು ಮಣ್ಣು ಮಸಿ ಅಂತಿ, ಮತ್ತು ನಿಮ್ಮ ಅಪ್ಪನ ಕಡೆ ಅದು ಸ್ಟೇಷನರಿ ಅಂಗಡಿ ಯಾಕೆ ಹಾಕಿಸ್ಕೊಂಡಿ? ಅದು ಬಿಡ್ಬೇಕಿತ್ತಿಲ್ಲ ಅಂತ ಕೇಳ್ತಾಳೆ. ನಾನು ಅದನ್ನು ಯಾಕೆ ಹಾಕಿಸ್ಕೊಂಡೆ? ದುಡ್ಕೊಳಕ್ಕೆ ಒಂದು ದಾರಿ ಬೇಕು. ಯಾರೇ ಆಗಲಿ ದುಡಿಯೋಕೆ ದಾರಿ ಮಾಡಿಕೊಡ್ರಿ ಅಂತ ಕೇಳಿದರೆ ತಪ್ಪಲ್ಲ. ದುಡಿಮೀನೇ ಮಾಡ್ಲಾರ್ದ ಕುಂತು ತಿನ್ನಕ್ಕೆ ಕೊಡ್ರಿ ಈಡಗಿ ಅಂತ ಕೇಳೋದು ತಪ್ಪು. ನನಗೆ ದುಡ್ಕೊಳಕ್ಕೆ ಒಂದು ಅವಕಾಶ ಬೇಕಾಗಿತ್ತು. ನನಗೆ ಯಾರ ಕೈ ಕೇಳೋದು ಆಫೀಸ್ನಾಗ ಹೋಗಕ್ಕೆ ಇಷ್ಟ ಇದ್ದಿದ್ದಿಲ್ಲ. ಅದಕ್ಕೆ ನನಗೆ ಈಗ ಒಂದು ಏನಾರು ಬಿಸ್ನೆಸ್ ಮಾಡ್ಬೇಕಂದ್ರೆ ನನ್ನ ಕಡೆ ರೊಕ್ಕ ಇಲ್ಲ. ನನ್ನ ಗಂಡನ ಕೇಳಿದ್ರೆ ನಾನು ಅವ್ರು ಹಾಕ್ಕೊಡ್ತಾರ ಅಷ್ಟೊಂದು ದುಡ್ಡು ಖರ್ಚು ಮಾಡಿ, ಅವ್ರ ಹತ್ರ ಇತ್ತ ಹಂಗಂತೇಳಿ ನನ್ನ ಹತ್ರ ಏನೂ ಆಗೋದೇ ಇಲ್ಲ, ನನ್ನಿಂದ ಸಾಧ್ಯನೇ ಇಲ್ಲ ಅಂತ ಕುಂತು ಬಿಟ್ಟಿದ್ರೆ ಹೌದಿಲ್ಲವ? ಅದಕ್ಕೆ ನಾನು ದುಡ್ಕೊಳಕಪ್ಪ ಒಂದು ಅವಕಾಶ ಮಾಡಿಕೊಡ, ನಾ ದುಡ್ಕೋತೇನೆಪ್ಪ ಅಂತೇಳಿ ನಾ ಅಪ್ಪನ ಕಡೆ ಕೇಳಿ ಹಾಕಿಸ್ಕೊಂಡೀನಿ. ನಾನೇನು ಮಂದಿ ಹೆಣ್ಮಕ್ಳ ಜೊತೆ ಬಂದು ತವ್ರ ಮನ್ಯಾಗ ನನಗೆ ಆಸ್ತಿ ಒಳಗೆ ಪಾಲು ಕೊಡ್ರಿ ಅಂತೇಳಿ ಜಗಳ ಮಾಡಿಲ್ಲಲ್ಲ, ಹೌದಿಲ್ಲ? ಜಗಳ ಮಾಡಿ ಆಸ್ತಿ ಒಳಗೆ ಪಾಲು ತಗೊಂಡು ಹೋಗಿ ರಾಣಿಗತ್ತೆ ಕುಂದ್ರಾಕ ನಂಗೆ ಇಷ್ಟ ಇಲ್ಲ. ಅದಕ್ಕೆ ಬೇಡ ಓದೇನಲ್ಲ, ನಮ್ಮ ತಮ್ಮಗೆ ಯಾಕೆ ನಾನು ಕಷ್ಟ ಕೊಡ್ಬೇಕು, ನಮ್ಮ ತಮ್ಮ ಚೆನ್ನಾಗಿರ್ಲಿ ಅಂತ ಬಿಟ್ಟೆ ನನ್ನ ಪಾಡಿಗೆ ನಾನು ದುಡ್ಕೊಳಕಷ್ಟೇ ಒಂದು 5 ಲಕ್ಷನ ಒಂದು 5 ಲಕ್ಷ ಖರ್ಚು ಮಾಡಿಯಪ್ಪ ನನಗೆ ಒಂದು ಸ್ವಲ್ಪ ಹಿಂಗೆ ಮಾಡಿಕೊಡಪ್ಪ ಅಂತೇಳಿ ಮಾಡಿಸಿಸ್ಕೊಂಡೀನಿ. ಅದರಿಂದ ನಾನು ಇನ್ನು ಮೇಲೆ ಹೇಳ್ತೀನಿ ಹೊರತು ನನಗೆ ಇನ್ನೇನು ಬೇಡಪ್ಪ ನಿಮ್ಮಿಂದ ಅಂತ ಹೇಳೀನಿ ನಾನು. ಅದು ಹಂಗಲ್ಲ ನಮ್ಮ ಅತ್ತಿಗೆ ಹಂಗಲ್ಲ. ನೀನು ಯಾಕೆ ದುಡಿದು ಎಲ್ಲ ಮತ್ತೆ ಅದನ್ನ ಗಳಿಸಿ ಗಂಗವನ್ ಕುಂದ್ರಸು, ಈಕಿನ ಮದುವೆ ಮಾಡ್ತಾರಂತವ. ಈಗೇನು ಹಡದ್ ಬಿದ್ದಾಳಲ್ಲ ದವಾಖಾನ್ಯಾಗ, ಈಕಿಗೆ ಇನ್ನೊಂದು ಮದುವೆ ಮಾಡೋರು ಈಗ. ಅದಕ್ಕೆ ಈಗ ನಾನು ರೊಕ್ಕ ಜೋಡಿಸ್ಕೊಡ್ಬೇಕಂತ ಹೆಂಗೈತೆ ನೋಡಿ ಇವ್ರ ಲೆಕ್ಕ. ನಾನು ಯಾಕೆ ರೊಕ್ಕ ಜೋಡಿಸಿ ಕೊಡ್ಬೇಕು? ಆತ ನನ್ನ ಆದ್ಮೀನ ಸರಿ, ನನ್ನ ಗಂಡ ಮಾಡೋ ಮದುವೆ ಒಳಗೆ ನಂದೊಂದು ಸ್ವಲ್ಪ ಖರ್ಚು ಹಾಕನ. ಆದರೆ ಇವ್ರದ್ದು ಹೆಂಗೈತಂದ್ರೆ ಎಲ್ಲ ಮನಿಗೆ ಏನು ಬೇಕು ಮನಿನೂ ತವ್ರ ಮನಿಯಿಂದ ತಗೊಂಡ್ ಬಾ, ನೀ ದುಡ್ದಿದ್ದು ನನ್ನ ಮಗಳಿಗೆ ಕೊಡು. ಇದು ಹೆಂಗ? ಯಾವ ನ್ಯಾಯ? ಯಾಕೆ ಕೊಡ್ಬೇಕಂತ ಕೇಳ್ತೀನಿ ನಾನು ದುಡ್ದಿದ್ದು ನಾ ಇಟ್ಕೋತೀನಿ, ನಾನು ನನ್ನ ಮನಿ ನನ್ನ ಏಳಿಗೆ ನಾನು ನೋಡ್ಕೋತೀನಿ. ಇವ್ರದ್ದು ಹೆಂಗ ಲೆಕ್ಕ? ಇವ್ರದ್ದು ಅದೇ ಅರ್ಥ ಆಗೋಲ್ತು ನಂಗೆ. ಅಪ್ಪ ನನಗೆ ಅವ್ರ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲಪ್ಪ. ನೋಡ್ ಮಗಳ, ನಿನಗ ಮನೆಗೆ ಹೋಗು ಅಂತ ನಾ ಹೇಳಂಗಿಲ್ಲ. ಆದ್ರೆ ಆದಿತ್ಯ ಬರ್ಲಿ, ನಾನು ಅವನ ಜೊತೆ ಮಾತಾಡ್ತೀನಿ. ಇದು ಏನಪ್ಪ ಜಗಳ, ಏನಿದು, ಯಾಕೆ ಹಿಂಗೆ ಮಾಡ್ತಾ ಇದೀರಿ? ಯಾಕೆ ನಾವೇನು ಕಡಿಮೆ ಮಾಡೇವಿ ಕೇಳ್ತೀನಿ ಅವ್ರನ್ನ. ನೀನು ತಲೆ ಕೆಡಿಸ್ಕೊಬೇಡ, ಹೋಗ್ ಆರಾಮಾಗಿ ನಿನ್ನ ಪಾಡಿಗೆ ನೀನು ಕುಂದ್ರ ಹೋಗ್ಬಿಟ್ಟು ಹೋಗ್. ನಿಂಗೆ ಇಷ್ಟ ಇಲ್ಲ ಏನು ನಿನ್ನ ಅಂಗಡಿಗೆ ಹೋಗ್ತೀಯ ಇಲ್ಲ ಕುಂದಿರ್ತೀಯ? ನೋಡು ಹಂಗೆ ಮಾಡು. ಯಾಕೆ ತಲೆ ಕೆಡ್ಸ್ಕೊತಿ? ನಿನ್ನಪ್ಪ ಇನ್ನೂ ನಾನು ಬದುಕಿನಿ. ನಾ ಬದುಕಿದ್ದಾಗ ನನ್ನ ಮಗಳಿಗೆ ತ್ರಾಸ ಆಗಕ್ಕೆ ನಾ ಬಿಡುದಿಲ್ಲ ತಾ. ಇಲ್ಲಪ್ಪ ಅಂಗಡಿಗೆ ಹೋಗ್ತೇನೆ. ಆಯ್ತು ಹೋಗಮ್ಮ. ಸಂಜೆಗೆ ಇಲ್ಲೇ ಬರ್ತೀನಪ್ಪ. ಪಾಪ ನನ್ನ ಮಗಳು ಎಷ್ಟು ಬೇಸರ ಮಾಡ್ಕೊಂಡೈತೆ ನೋಡ್ರಿ. ಇವು ಮಾಡೋದು ಒಂದೊಂದಲ್ಲ ಆತಾಗ. ನೋಡು ಅಂಗಡಿಗೆ ಹೋಗ್ತೇನಂತ ಹೋತು. ಅವ ನಂದು ಎಕ್ಸಾಮ್ ಅದ, ಓದ್ಕೊಳತ್ತಿರ್ತೀನಿ. ನಂಗೆ ಇವತ್ತೇನು ಕೆಲಸ ಹೇಳ್ಬೇಡ. ಇಲ್ಲ ಹಳೆವ ಏನು ಹೇಳೋದಿಲ್ಲ. ದಿನ ಏನು ನೀನೇ ಮಾಡ್ತೀಯನ? ನಾ ಮಾಡೋಕ್ಕೆಲ್ಲನ ಹೇಳ್ಬೇಡ ಅಂತ. ಹೋಗಿ ಎಲ್ಲಿ ಹೇಳಕ್ಕೋಲಿ, ಹೋಗತ್ತ ಓದ್ಕೋ ಹೋಗು. ಅಲ್ಲೇ ಕೊಡ್ತೇನೆ ನಾಷ್ಟ ಬಂದು. ಅಲ್ಲ ಹೇಳಿದೆ ನಿಂಗೆ ಮತ್ತೆ, ಈಗ ಆಮೇಲೆ ಬರ್ತಿ ಮಾಡತಿಕ್ ಬಾ ಕಸ ಹೊಡಿ ಅಂತೇಳಿ. ಅದಕ್ಕೆ ಅಂದಂಗೆ ಏನು ಕಾಲೇಜ್ಗೆ ಹೋಗಂಗಿಲ್ಲ? ಹೊರಗೆ ಆಪರಿ ಮಳೆ ಐತೈತವ, ಮನ್ಯಾಗ ಓದ್ಕೋತೀನಿ ಇವತ್ತು. ಅವು ಅಲ್ಲಿ ನಡಿತೈತಿ, ಅಲ್ಲಿ ಹೋದ್ರು ಸ್ವಲ್ಪ ಓದ್ಕೊಳಕ್ಕೆ ಬಿಟ್ಟಿರ್ತಾರ. ಆಮೇಲೆ ಯಾವುದು ಪಾಠ ಏನು ನಡೀತಿಲ್ಲ ಈಗ ಸದ್ಯಕ್ಕೆ. ಇವಾಗ ಹೇಳ್ಬೇಕಂದ್ರೆ ಇವಾಗ ಸ್ವಲ್ಪ ಎಕ್ಸಾಮ್ ಅದಾವಲ್ಲ, ಓದ್ಕೋಬೇಕು. ಓದ್ಕೋರ್ವ. ಏನು ತಿಂಗಳದಾಗ ಒಂದು ಪರೀಕ್ಷೆ ಇರ್ತದೆ ಬಿಡ ನಿಮ್ದು?
ಹಂಗಬೇ ಮತ್ತೆ ಏನಾರ ಒಂದು ಆಗದ ಅಂದ್ರೆ ಈ ಲೆಕ್ಚರ್ ಅದು ಆಗದು ಅಂದ್ರೆ ಏನು ಸುಮ್ಮನೆ ಅದು ಇರ್ತಾವ ಮತ್ತೆ ಓದ್ಕೊಳ್ಳೋದು. ಆಗವ ಆಗ ಅದು ಏನಾಗ್ಬೇಕಂತದಿ ಆಗ ಮತ್ತೆ ಓದೋದು ನೋಡಿದ್ರೆ ನನ್ನ ತಲೆ ತಿರುಗೇ ಬಿಡ್ತೈತಿ. ಓದ್ಕೊರವ ನೀನು. ಅಲ್ಲ ನನ್ನ ಮಗಳು ಇನ್ನೊಂದು 4 ದಿನ ಇರ್ತಿತ್ತು ಈರಂತ ಅನ್ಬೇಕು ಬೇಡ. ಹಂಗ ಪುರ್ಸತ್ತಿಂದ ಕಳ್ಸೇ ಬಿಟ್ಟಿ ಅಲ್ಲಕ್ಕಿನ್ನ. ಅಯ್ಯೋ ದೇವ್ರೆ ನಾನು ಹೋಗಂದೇನ್ರಿ ಎತ್ತೀರ ನೀವು ಹೇಳು ಲೆಕ್ಕ ಹಂಗೈತಲ್ಲ. ನಾನು ಹೋಗಂದೆ ನಾನು ಹಂಗ ಹೇಳಕತ್ತೀರಪ್ಪ. ಅಯ್ಯ ಮತ್ತಿನ್ನೇನು ಹೊಂಟತ್ನಾಗ ಇರನ್ಬೇಕು ಅಲ್ರಿ ಎತ್ತೀರ. ನಿನ್ನೊಂದು ಲೆಕ್ಕ ತಗ ಪಾಪ ಅಲ್ಲಿ ಏನೋ ಊರಾಗ ಕೆಲಸ ಐತಿ ಹಂಗ ಹಿಂಗ ನಾ ಹೋಗ್ಬೇಕು ಅಂತೇನ ಅನ್ನಕತ್ಲಕ್ಕೆ. ಅದಕ್ಕೆ ಹಂಗಾರ ಆಲ್ಬಿಡು ಪಾಪ ಮತ್ತೆ ಕೆಲಸ ಇದ್ದತ್ತ ಅಂತೇಳಿ ಒಂದ್ಸಲ 2 ಸಲ ಅಂದೆ. ಅಡಿಗೆ ಮನೆಗೆ ಅಂದನಿ, ನಿಮ್ಮಿದ್ರಿಗೆ ಅಂದಿಲ್ಲ. ಅಲ್ಲಿ ಅಂದೇನಿ ಕೇಳಿರ್ಬೇಕಾರೆ ನಿಮ್ಮ ಮಗಳಿಗೆ ಫೋನ್ ಹಚ್ಚಿ. ಚುಚ್ಚಿ ಏನ್ ಚುಚ್ಚಿ? ನನ್ನ ಮಗಳೇನು ಚುಚ್ಚಳ್ಳೆ? ಆಕಿ ನಿನ್ನ ಬಗ್ಗೆ ಏನು ಚಾಡ ಚುಚ್ಚಿಲ್ಲ ನನ್ನ ಅಂತೇಳಿ ಕೇಳ್ಬೇಕಾರೆ ನನ್ನ ಮಗಳನ್ನ ಏನಾಕಿ ನನ್ನ ಮಗಳು ಹೋಗಿಂದ ಏನು ನೀನು ಕೊಲ್ಲಾಕತ್ತೇನೆ ನಾನು ಚಾಡ ಚುಚ್ಚ ಅಂತ. ನನ್ನ ಮಗಳು ಯಾವಾಗ ಏನು ಹೇಳೈತೆ ನಿನ್ನ ಬಗ್ಗೆ ಚಾಡ ಚುಚ್ಚಕ ಬರ್ತಾಳಿಲ್ಲ ಅಂತೀಯಲ್ಲ. ನಿನ್ನ ತಲೆ ಬುದ್ಧಿ ಐತಿಲ್ಲ. ಆ ಗಿರ್ಜಿ ಪರ್ಜಿ ಅವ್ರನ್ನೆಲ್ಲ ಮನೆ ಹೋಗಿಸ್ಕೊತಿ ಚಾಡ ಚುಚ್ಚೋಕವು. ಇಲ್ಲೇ ನನ್ನ ಮಗಳು ನಿನಗೆ ಇದಾಗ್ಬಿಡ್ತಾನೆ ಚಾಡ ಚುಚ್ಚಕ್ ಬಂದಾಳ ಅಂತೀಯಲ್ಲ. ಒಟ್ಟ ನನ್ನ ಮಗಳು ಬರೋದ ನಿಂಗೆ ಇಷ್ಟ ಇಲ್ಲ. ಅಯ್ಯೋ ದೇವ್ರೆ ನಾನು ಯಾವಾಗ ಅಂದೇರಿ ಅತ್ಯಾರ? ವಾ ನಾನು ನಿಮ್ಮ ಕೊಟ್ಟು ಮಾತಾಡ್ತೇನಲ್ಲ ಹೋಗಿ ಹೋಗಿ ನನಗೆ ಬುದ್ಧಿಲ್ಲ. ಹೋಗ ತಗಾಳೆ ಏನ ಅಂತಾಳಿಕಿ. ಶಾಂತವ ಫೋನ್ ಹಚ್ಕೊಡ ನನ್ನ ಮಗಳಿಗೆ. ಫೋನ ಹಚ್ತೇನೆ. ಅದೇನು ಮಾತಾಡ್ತೀರೋ ಮಾತಾಡ್ರಿ. ಶಾಂತಕ ಏನ್ ಮಾಡತ್ತೀಯ? ಬಂದ್ಲೋಡೈಕಿ ಬಿಡಾಡಿ. ಬಂದಾ ಬಿಟ್ಲ. ನಿನ್ಗೇನು ಈ ಪರಿ ಮಳೆ ಸುರಿಯಾಕತ್ತ ಹೊರಗ. ಆ ಮಳೆ ಆಗು ಬರ್ತೀಯಲ್ಲ ಗಿರ್ಜಿ. ಅಲ್ಲ ಮಳೆ ತೋಸ್ಕೊಂತಾನಿ ಬಿಡ್ತಾನಿ ನೆಗಡಕತಿ ಅನ್ನೋದೇನು ನಿಂಗಿಲ್ಲನ? ಅಯ್ಯೋ ದೇವ್ರೆ ಹೊರಗೆ ಮಳೆ ಬರಾಕತ್ತಿರೋದು ಚಂಡಮಾರುತ ಅಲ್ಲ. ಮಳೆ ಆಗು ಬರ್ತೀಯಲ್ಲ ಗಿರ್ಜಿ ಅಂತ ಛತ್ರಿ 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 ಹಿಡ್ಕೊಂಡ್ ಬರ್ತಾನೆ. ಏನಂದೆಲ್ಲ ಕತ್ರಿ ಬೇಕಾಗಿತ್ತ? ಎದಕ್ಕೆ ಅರ್ಬಿ ಹೊಲಿಯಾಕೆ ಏನಾರ ಶುರು ಮಾಡಿ ಏನೋ ಹೆಂಗ ಕತ್ರಿ ಬೇಕಾಗಿತ್ತು ಅದಕ್ಕೆ ಬಂದೆ ಅಂತೀಯಲ್ಲ. ಕತ್ರಿ ಅಲ್ಲ ಅಯ್ಯೋ ಛತ್ರಿ. ಏನ ನನಗ ಬಿತ್ರಿ ಅಂತೀಯ? ಸ್ವಲ್ಪ ಸುಮ್ಮನೆ ಇರ್ಲ ಗಿರ್ಜಿ ನೀನಾರ. ಅತ್ತೇರ ಫೋನ್ ಹಚ್ಚೇನಿ ಸ್ಪೀಕರ್ ಇಟ್ಟನಿ ಅದ್ರದ್ದು ತಗೋರಿ ಕಿವ್ಯಾಗ ಇಟ್ಕೋರಿ. ಕಿವ್ಯಾಗಲ್ಲ ಮುಂದೆ ಬಾಯಿ ಅಂತೇಳಿ ಇಟ್ಕೊಂಡ್ರೆ ಕೇಳ್ತತಿ. ಆದ್ರೆ ನೀವು ಕಿವ್ಯಾಗ ಇಟ್ಕೋರಿ. ಸಬಕಾರ ಏಕ ಸಬಕಾರ ಅಲ್ಲ ಸ್ಪೀಕರ್. ಏನ ಅಂತೀಯಾಗ ಅಡ್ಬಿಟ್ಟಿ. ಏನ ಕುಯ್ಯಿ ಇಲ್ಲ ಕೊಟ್ಟಿಲ್ಲ ಟಿವ್ ಇಲ್ಲ ಟಸ್ ಇಲ್ಲ ಏನಿಲ್ಲ ಇದ್ರಾಗ. ಅಯ್ಯೋ ರಿಂಗ್ ಆಗಾಕತ್ತೈತ್ರಿ ಅತ್ಯಾರ ತಡಿ ಒಟ್ಟಿ ಎಬ್ಸ್ತಾರ. ಹಿಡ್ಕೊಂಡೇನ್ ತಗೋ ಹಿಡಿ ಒಟ್ಟು ಅಂದ್ರೆ ಹಿಡ್ಕೊಂಡೇನಿ. ಹಲೋ ಎಬ್ಸಿದ್ರ ನೋಡ್ರಿ ಅತ್ಯಾರ ಮಾತಾಡ್ರಿ. ಹಲೋ ದ್ರಾಕ್ಷಾಯಣಿ. ಹಲೋ ಹೇಳ್ಬೇ ಏನ್ ಸಮಾಚಾರ? ಹಲೋ ಇದು ಬೆಂಕಿ ಹತ್ತಾಗ ಫೋನ್ ಹತ್ತಾಗ ಏನ ಇಲ್ಲ ಉಯ್ ಇಲ್ಲ ಹತ್ತಾಗ ತಂಪಿಗೆ ಎಲ್ಲಾರ ಬಂದಿಗಿಂದಾಗೈತೆ ಏನ ಇದ್ರದ ಸೌಂಡ್ ಬಾಕ್ಸ್. ಇದನ್ನ ಒಲೆಯಾಗರ ಇಟ್ಟು ಬೆಚ್ಚಗರ ಮಾಡು ಇಲ್ಲ ಒಲೆಯಾಗರ ಮುರಿದು ಹೋಗಿ ಎತ್ತಾಗ ಫೋನ್. ಮಾತು ಕೇಳವಲ್ತ ಕತಿ ಕೇಳವಲ್ತಾಗ. ಹಲೋ ಶಾಂತಕ್ಕ ಅತ್ತ ಹೋತ ದ್ರಾಕ್ಷಾಯಣಿ ಕಿವಿ ಈ ಮುದುಕಿ ನಮ್ನಿ ಫ್ಯಾಕ್ಟ್ರಿ ಸೈರನ್ ಒದರ್ದಂಗ ಹಲೋ ಅಂದ್ರೆ ಎಲ್ಲಿದ್ದ ಕೇಳ್ಬೇಕದ. ಪಾಪ ದ್ರಾಕ್ಷಾಯಣಿ ಕಿವಿಯಾಗ ರಕ್ತಾನ ಬಂದಿರ್ಬೇಕು. ಶಾಂತವ ಯಾರಿಗೆ ಹಚ್ಚಿಯ ಫೋನು? ಏನ್ ಮಾತ ಕೇಳವಲ್ತಲ್ಲ. ಇದಕ್ಕೇನ್ ತಂಪಿ ಆಗೈತೆ ನೋಡಿ ಬೆಚ್ಚರ್ ಬಿ ಕಾವರ ಕೊಡುವಟ್ಟು ತಲೆ ಕೆಟ್ಟ ಹೋತಾಗ. ಏನ್ ಬಂದಿಗಿಂದ ಆಗೈತೆ ನೋಡಿ ಸುಡ್ಗಾಡ್ ಫೋನ್ ಏನೋ ರೊಕ್ಕ ಪಕ್ಕ ಕಲಿ ಆತ ನಿದ್ರಾಗ ಟೀ 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 ಅಂತ ಏನ್ ಮಾತ್ ಕಿತ್ ಕೇಳಂಗಾತ. ಅಯ್ಯೋ ಅತ್ತಿಯರ ಕೊಡ್ರಿಲ್ಲ ಮಾತಾಡ್ತೀನಿ. ಏನ ನಾನ್ ಮಾತಾಡ್ತೀನಿ ಕೊಡ್ರಿ. ಅಯ್ಯ ಇಲ್ಲಿ ನನಗ ಕೇಳವಲ್ತ ನಿನ್ ಕ್ಯಾಪ್ ಕಿವಿಗೆ ಎಲ್ಲಿ ಕೇಳ್ಬೇಕು? ನಿನಗ ಒಂದ್ ಮಾತು 10 ಸಲ ಹೇಳ್ಬೇಕು ಅವಾಗ ಕಿವಿ ಕೇಳ್ತತಿ. ಇನ್ ನನ್ನ ಮಗಳು ಒಂದ್ಸಲ ಹೇಳತ್ಲೆ ನಿನಗೆ ಕೇಳ್ಬಿಡ್ತತನ. ಆಮೇಲೆ 10 ಸಲ ಹೋದ್ರೆ ಎದಕ್ ಬರ್ತತ ಹುಡುಗಿ ಗಂಟ್ಲ ತಣ್ಣಗಿರ. ಕ್ಯಾಪ್ ಕಿವಿ ತಂದು ಮಂದಿಗೆ ಅಂತ ನೋಡಿದ. ಯವ್ವ ನಾ ಮಾತಾಡ್ತಾ ಇದ್ದ ನಿನ್ ಕಿವಿ ಕೇಳವಲ್ತನ್ಬೇ. ಯವ್ವ ನಂದೊಂದ್ ಚೂರು ಈಗ ಮನೆಗೆ ಬಂದೇನಲ್ಲ ಕೆಲಸ ಐತಿ ಒಟ್ಟು ಕಸ ಗಿಸ ಹೊಡೆದು ಶುಕ್ರವಾರ ಇವತ್ತು ಪೂಜೆ ಮಾಡ್ಕೋಬೇಕು. ಇಡ್ಲೇ ಫೋನ್ ಇಟ್ಲಕ್ಕೆ ಫೋನ್. ನನಗೆ ಗೊತ್ತ ನನ್ನ ಮಗಳ ಮ್ಯಾಗಿನ ಶಿಟ್ಟಿಗೆ ಫೋನ್ ಹಚ್ಚಿಲ್ಲ ನೀನು ಸುಳ್ಳ ಕೊಟ್ಟಿ ನನ್ನ ಕೈಯಾಗ. ಏನಾರ ಮಾಡ್ಕೊ ಹೋಗ್ರಿ ಅಲ್ಲೇ ನಂಬರ್ ಐತಿ ಹಚ್ಚಾರ ಹಚ್ಚಿರಿ ಬಿಟ್ಟಾರ ಬಿಡ್ರಿ. ಯಾವ ಗುದ್ದಾಡ್ಬೇಕು ನಿಮ್ ಕೊಟ್ಟು. ಶಾಂತಕ್ಕ ನಾನು ಬರ್ತೀನಿ ತಡಿ. ಎಲ್ಲ ಬಿಡಾಡಿ ಫೋನ್ ಹಚ್ಚಂದ್ರ ಹಂಗ ಹೋಲ್ ನೋಡು. ಯವ್ವ ನಾನು ಹೇತಿ ಹೆರಿಗೆ ಆತ್ ಬೇ ಗಂಡುಡ್ಗ ಫೋನ್ ಬಂದಿತ್ತಪ್ಪ ಹಚ್ಚಿದ್ದ ಅವ್ರಣ್ಣ. ಯವ್ವ ನನಗೆ ಎಷ್ಟು ಖುಷಿ ಆಗಾಕತ್ತೈತಿ ಗೊತ್ತನ್ ಬೇ. ನಾ ಬದುಕಿದ್ನಂದ್ರ ಈಗ ನನಗೆ ಅಪ್ಪ ಅಂತ ಕರಿತಿತ್ತದ. ಎಂತಾದೊಂದು ಖುಷಿ ಕಳ್ಕೊಂಡ್ಬಿಟ್ನಿ ಬೇ ಯವ್ವ. ನಾ ಬದುಕಿದ್ನಿ ಅಂದ್ರೆ ಎಲ್ಲರೂ ಎಷ್ಟು ಖುಷಿ ಪಡ್ತಿದ್ರು. ನನಗೆ ಎಷ್ಟೆಲ್ಲ ನನಗೆ ಯೋ ದೇವ್ರೆ ಎಂಥ ಖುಷಿ ಕಳ್ಕೊಂಡ್ಬಿಟ್ಟೆ ಯವ್ವ. ಯವ್ವ ಅಳ್ಬೇಡ, ಈಗ ಅಳು ಟೈಮ್ ಅಲ್ಲ. ನೀ ಹತ್ರ ಬರೋದಿಲ್ಲ, ನಾನು ಹೊಳ್ಳಿ ಏನಾದರೂ ಬರೋದಿಲ್ಲ. ಏನು ಆಗೋಗೈತಿ. ಈಗ ನನ್ನ ಮಗನ ನೋಡಿ ನೀ ಖುಷಿ ಪಡ್ಬೇಕಷ್ಟೇ. ದವಾಖಾನಿಗೆ ಯಾವಾಗ ಹೋಗುದು? ನಡ್ರಿ ಬಟ್ ಅಂತ ಹೋರಿ. ನಡಿ ಹೋಗಣ. ನಾನೇನ್ ಬಿ ಈಗ ಇಲ್ಲಿ ಅಂದ್ರೆ ಆಮೇಲೆ ಅಲ್ಲಿ
ನೀವು ನಡ್ರಿ ಮೊದ್ಲು ಗಾಡ್ಯಾಗ. ಹ್ಞೂನಪ್ಪ ನಿಮ್ಮ ತಂಗಿ ಬರಲಿ, ಆಕಿಗೆ ಹೇಳಿ ಹೋಗೇ ಬಿಡ್ತೀನಿ. ಆಕಿ ಹೊರಗೆ ಹೋಗ್ಯಾಳ. ಹ್ಞೂ ಆಯ್ತು ತೋಬಿ, ನಾ ಹೋಗಿರ್ತೇನೆ, ನೀವು ಬರ್ರಿ. ಅಯ್ಯೋ ಪಾಪ ನನ್ನ ಮಗ, ಎಷ್ಟು ಖುಷಿ ಆಗೈತಿ. ಈ ಟೈಮ್ನೇ ನನ್ನ ಮಗ ಇಲ್ಲ ಅಂತೇಳಿ ಅದೇ ಬೇಜಾರು ನನಗೆ. ಇರ್ಲಿ ತಗೋ, ಹಣೆ ಬಾರಕ್ಕೆ ಹೊಣೆ ಯಾರು, ಏನು ಮಾಡೋಕ್ಕಾಕತ್ತೆ ಹೇಳ. ನಮ್ಮ ಋಣ ಇದ್ದಿದ್ದೇ ಇಷ್ಟು ಅವನ ಜೊತೆಗೆ ಬಾಳೋದು.